ನಾನು ಈ ಮನ್ಯಾಗ ಹ್ಞೂ ನಾನು ರೊಕ್ಕ ಕೊಟ್ಟು ನನ್ನ ಸ್ವಂತ ದುಡ್ಡಿಂದ ತೊಗೊಂಬಂದು ನನ್ನ ರೂಮಿಗೆ ಎ ಸಿ ಹಾಕ್ಕೊಂಡು ಇವರೆಲ್ಲರ ಮುಂದೆ ಮೆರೆಯೋಣ ಅಂತಂದ್ರೆ ಇವರು ಪುಕ್ಸೆಟಿ ಎ ಸಿ ಹಾಕ್ಸ್ಕೊಂಡಾರ ಮನ್ಯಾಗ ಹಾಕ್ಸ್ಕೊಂಡು ಮತ್ತು ನನ್ನ ಮುಂದೆ ಬಿಲ್ಡಪ್ ಕೊಡಕ್ಕೆ ಬರ್ತಾರೆ. ಛೇ, ಏನು ಮಾಡೋಕೆ ಹೋಗ್ತೀನಿ ಅದಕ್ಕೆಲ್ಲ ರಿವರ್ಸಾಗಿ ಹೊಡೆಯಾಕೊಂತೈತಿ. ಅವರಿಗೆಲ್ಲ ಹೊಟ್ಟೆ ಉರ್ಸೋಣ. ನಾನು ನನ್ನ ರೂಮ್ನಲ್ಲಿ ಎ ಸಿ ಹಾಕ್ಕೊಂಡು ಟಿ ವಿ ಹಾಕ್ಕೊಂಡು ಅವ್ರ ಮುಂದೆ ನನ್ನ ರೂಮಲ್ಲಿ ನಾನು ಆರಾಮಾಗಿದ್ದವ್ರನ್ನ ಹೊಟ್ಟೆ ಉರ್ಸೋಣ ಅಂತ ನಾನು ಅಂದ್ಕೊಂಡ್ರೆ ಪುಕ್ಸೆಟಿ ಎ ಸಿ ತೊಗೊಂಬಂದು ವಾಪಸ್ ನನ್ನ ಮುಂದೆ ಬಿಲ್ಡಪ್ ಕೊಡಾಕೊಂತಾರೆ ಇವರು. ಛೇ, ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಏನು ಪ್ಲ್ಯಾನ್ ಮಾಡಿದ್ರೂ ಎಲ್ಲ ಉಲ್ಟಾ ಹೊಡೆಯಾಕೊಂತ ಬಿಟ್ಟೈತಿ. ಏ ಸವ್ವಿ, ನನ್ನನ್ನು ಸೋಲ್ಸಿದಿ ಅಂತಂದು ಜಾಸ್ತಿ ಹಿಗ್ಗಕ್ಕೆ ಹೋಗ್ಬೇಡ. ನೋಡ್ತಿರು, ಇನ್ನೊಂದು ಸಲ ನಾ ಮಾಡೋ ಪ್ಲ್ಯಾನಲ್ಲಿ ದೇವರಾಣಿಗೂ ನೀವು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಂಡ್ಬಿಡ್ರಿ. ಏನು ಜಗತ್ತಲ್ಲಿ ಯಾರೂ ದುಡಿಲಾರ್ದು ಇವರ ದುಡಿದು ಬಿಟ್ಟಾರ. ನನಗೆ ಬಿಲ್ಡಪ್ ಕೊಡಕ್ಕೆ ಬರ್ತಾರೆ ನನ್ನ ಮುಂದೆ. ಇವ್ರು ದುಡಿಯೋದು ಜುಜ್ಬಿ 100,000 ರೂಪಾಯಿಗೆ ಈ ಮನ್ಯಾಗ ಯಾ ನಮ್ಮನೆ ಬಿಲ್ಡಪ್ ಕೊಡ್ತಾರೆ ಅವರಿಗೆ. ಛೇ, ಎಲ್ಲಲ್ಲಿ ಸವಿ ಭಾಳ ಮೇರೆ ಹಾಕೊಂತಿರಲ್ಲ. ಮೇರಿರಿ ಮೇರಿರಿ, ನಿಮ್ಮ ಸೊಕ್ಕನ್ನು ಹೆಂಗೆ ಬಗ್ಗಿಸ್ಬೇಕಂತಂದು ಹೆಂಗೆ ಮುರಿಬೇಕಂತಂದು ನನಗೆ ಚಂದನ ತಂಗೆ ಗೊತ್ತೈತಿ. ಛೇ, ಸವಿ ನನಗಂತೂ ಎಷ್ಟು ಖುಷಿ ಆಗತ್ತಿದೆ ಗೊತ್ತಾ. ನಮ್ಮ ಮನೆಯಾಗ ಇವತ್ತು ಎಲ್ಲರೂ ಎಷ್ಟು ಖುಷಿ ಆಗದಾರಲ್ಲ. ಅದರಲ್ಲೂ ನಮ್ಮ ಅತ್ತಿ ಮುಖದಾಗಷ್ಟು ನಗು ಬಂದಿರೋದು, ನಮ್ಮ ಅತ್ತಿ ಅಷ್ಟು ಖುಷಿಯಾಗಿರೋದನ್ನು ನೋಡಿ ನನಗಂತೂ ಒಂಥರ ಆಶ್ಚರ್ಯ ಅನ್ನಿಸ್ಬಿಟ್ಟೈತೆ ನೋಡು. ನಾ ಎಲ್ಲಿ ಇಷ್ಟೆಲ್ಲ ಇದು ಮಾಡಿದ್ರು ನಮ್ಮ ಅತ್ತಿ ಎಲ್ಲಿ ನಮಗೆ ಮತ್ತೇನಾರ ಅಂತಾಳೋ ಏನು ಅಂತ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಆದರೂ ಯಾಕೋ ನಮ್ಮ ಅತ್ತಿ ಏನೂ ಅನ್ನಲಿಲ್ಲ. ಯಾಕೋ ಫುಲ್ ಜೋಶ್ನಾಗಿದ್ದಂಗೆ ಅದಾಳ. ನಾನು ಅದ ಅಂತೇನಪ್ಪ. ಅಂತೂ ಇಂತೂ ಮನೆಯಾಗಿರೋರು ಎಲ್ಲರೂ ಖುಷಿ ಆದ್ರಲ್ಲ, ಅಷ್ಟೇ ಸಾಕು ನೋಡು. ನನಗೂ ಅದೇ ಬೇಕಿತ್ಲೆ. ನಾವು ಕಷ್ಟಪಟ್ಟು ದುಡಿದಿದ್ದು ಅದಕ್ಕಲ್ಲ, ಮನೆಯಾಗಿರೋರು ಎಲ್ರಿಗೂ ಖುಷಿಯಾಗಲಿ, ಖುಷಿಯಿಂದ ಇರಲಿ ಅಂತಂದು. ಹಲೋ, ಏನು ಮಾಡಾಕೊಂತೀರಿ ಇಬ್ರು? ಏನೋ ಡೀಪಾಗಿ ಮಾತಾಡ್ದಂಗೆ ಆಗುಂತೀರಿ. ಅಯ್ಯೋ ಕೃಷ್ಣ, ಹಾಗೇನಿಲ್ಲ. ಅದು ಮನೆಗೆ ಇಷ್ಟೆಲ್ಲ ಸಾಮಾನು ಬಂದಿದ್ವಲ್ಲ, ಅದ್ರ ಬಗ್ಗೆನ ಮಾತಾಡ್ಕೊತ ನಿಂತಿದ್ವಿ ನೋಡು. ರೀ ಮಾವರ, ನಿಮಗೂ ಖುಷಿ ಆಗ್ತಿಲ್ರಿ ಮನ್ಯಾಗ ಇವತ್ತು? ಅಯ್ಯೋ ಕೇಳ್ತೇನವ ಸವಿತಾ, ನಮಗೂ ನಿಜ ಹೇಳ್ಬೇಕಂದ್ರೆ ಭಾಳ ಖುಷಿಯಾಗಿತ್ತು ನೋಡಿ. ಅಪ್ಪನ ಮುಖದಾಗ ಇಷ್ಟು ಖುಷಿ ನೋಡಿ ಎಷ್ಟೋ ವರ್ಷ ಆಗಿಬಿಟ್ಟಿತ್ತು. ನಮಗಂತೂ ಭಾಳ ಖುಷಿ ಆಯ್ತು ನೋಡ್ರವ. ಅಷ್ಟೇ ಸಾಕು ನಮಗೂ. ಮಾವರು ಯಾವಾಗಲೂ ಹಂಗೆ ಖುಷಿಯಾಗಿರ್ಬೇಕು. ಸರಿ ಇಬ್ಬರು ಇದ ಜೋಶ್ನಾಗ ಮಾತಾಡ್ಕೊತ ಇಲ್ಲೇ ನಿಂತ್ಕೊಂಡ್ಬಿಡ್ಬೇಡ್ರಿ. ಅತಿಯಮ್ಮ ನೆನ್ಪೈತಿಲ್ರಿ, ನಾಳೆ ಹೊಲಕ್ಕೆ ಹೋಗೋದೈತಿ, ನಾಳೆ ಬಿತ್ತದೈತಿ, ನೀವು ಹೊಲ್ದಾಗ ಬರ್ಬೇಕು ನಾಳೆಗೆ. ನೆನ್ಪೈತಿಲ್ರಿ ಇಬ್ಬರಿಗೂ? ನಿಮ್ಗೆ ಮಾತು ಕೊಟ್ಟಂಗೆ ನಿಮ್ಮಿಬ್ರು ಹೊರಗಡೆ ಕರ್ಕೊಂಡು ಹೋಗಿ ಬಂದಿದ್ದಾತು. ನಿಮ್ದ ರೊಕ್ಕ, ನಮ್ದೇನಲ್ಲ. ಹೊರಗಡೆ ಕರ್ಕೊಂಡು ಹೋಗಿ ಬಂದಿದ್ದಾತು. ಇವತ್ತೊಂದು ದಿನ ಆರಾಮಾಗಿ ಮನ್ಯಾಗ ರೆಸ್ಟ್ ಮಾಡ್ತೀನಿ ಅಂತ ಅಂದ್ರಿ, ಅದಕ್ಕೂ ಬಿಟ್ಟಿದ್ದಾತು. ನಾಳೆ ಒಂದು ಸ್ವಲ್ಪ ಹೊಲ್ದಾಗ ಬಿತ್ತೋದೈತಿ. ಹಂಗೆ ಆ ಕಡೆ ಹೊಲ್ದಾಗ ಒಂದು ಸ್ವಲ್ಪ ಕಳೆ ಗಿಡ ತೆಗಿಯೋದೈತಿ. ಒಂದು 2-3 ದಿನ ಆಕೈತಿ ಹೊಲ್ದಾಗ ಕೆಲಸ. ನೀವಿಬ್ರು ಬರ್ತೀನಿ ಅಂತಂದಿರಿ, ಬರ್ತೀರಿನ ಏನು ಕೈ ಕೊಡ್ತೀರ? ಮಾವರ ಹಂಗ್ಯಾಕಂತೀರಿ? ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾಳೆಯಿಂದ ನಾವು ಹೊಲ್ದಾಗ ಬರ್ತೀವಿ ತಗೋರಿ. ಮತ್ತು ಹಿಂಗೆ ನಮ್ಮದು ಹೊಲಿಯೋದೈತಿ, ಸಂಜೆಗೆ ಬೇಕಾದ್ರೆ ಬಂದು ಹೊಲಿತೀವಂತ ನಡಿತೈತಿ. ಅಂಥ ದೊಡ್ಡ ಆರ್ಡ್ರ್ ಏನೂ ಇಲ್ಲ ಈಗ ಸದ್ಯಕ್ಕೆ. ನಾಳೆ ನಾವು ಬರ್ತೀವಿ ತಗೋರಿ ಹೊಲ್ದಾಗ. ಏಟೊತ್ತಿಗೆ ಹೋಗೋದ್ರಿ ನಾಳೆಗೆ? ಅತಿಯಮ್ಮ ನಾಳೆ ಬೆಳಿಗ್ಗೆ ಆದಷ್ಟು ಲಘುನ ಹೋಗ್ಬೇಕು ನೋಡ್ರಿ. ಯಾಕಂದ್ರೆ ಮತ್ತು ಬಿಸಿಲು ಏರ್ತಂದ್ರೆ ಕೆಲಸ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಬಿಸಿಲು ಬೀಳೋಷ್ಟಿಗೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ವಿ ಅಂದ್ರೆ ಮಧ್ಯಾಹ್ನ ಬೇಕಾದ್ರೆ ಒಂದು ಸ್ವಲ್ಪ ನೆಳಿ ಕುತ್ಕೊಳಕ್ಕೆ ಬರ್ತೈತಿ. ಉಣ್ಣಾಗ ಕುಂತ್ವಿ ಅಂದ್ರೆ 1-2 ತಾಸು ಕುತ್ಕೊಂಡು ಮತ್ತು ಆರಾಮಾಗಿದ್ದು ಕೆಲಸ ಮಾಡ್ಬೋದಲ್ಲ ಹೊಲದಾಗ. ಅದಕ್ಕೆ ಒಂದು ನಾಳೆ ಲಘುನ ಹೋಗ್ಬಿಟ್ಟನ್ರಿ. ನೀವಿಬ್ಬರು ನಾಳೆ ಒಂದು ಬೆಳಿಗ್ಗೆ ಲಘುನ ಎದ್ಬಿಡ್ರಿ. 4 ಗಂಟೆ ಹಂಗೆ ಎದ್ದು 6 ಗಂಟೆನಷ್ಟಿಗೆ ಅಡುಗೆ ಮಾಡ್ಕೊಂಡು ಮನೇನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ರಿ. ನಾಳೆ ಅಷ್ಟರು ಹೊಲ್ದಾಗ ಹೋಗೋದು ನೆನಪಿರ್ಲಿ. ಅದಕ್ಕೆ ಊಟ ಗೀಟ ಎಲ್ಲ ಒಂದು ಸ್ವಲ್ಪ ಜಾಸ್ತಿನ ಕಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಹೊಲದಾಗ ಊಟ ಸ್ವಲ್ಪ ಜಾಸ್ತಿನ ಹೋಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಅಡುಗೆ ರೊಟ್ಟಿ ಗಿಟ್ಟಿ ಒಂದು 4 ಜಾಸ್ತಿನ ಮಾಡಿಬಿಟ್ರೆ ಅಲ್ಲೇ ಆರಾಮಾಗಿ ಊಟ ಗೀಟ ಮಾಡಕ್ಕೆ ಬರ್ತೈತಿ. ಮನ್ಯಾಗಂತೂ ಯಾರೂ ಇರೋಂಗಿಲ್ಲ, ಅಷ್ಟರು ಹೋದ್ರಾತ್ ನಾಳೆಗೆ. ಸರಿ ಆಯ್ತು ತಗೋರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನಾಳೆ ಲಘುನ ಎದ್ದು ಅಡುಗೆ ಮಾಡ್ಕೋತೀವಿ. ಇವತ್ತು ರಾತ್ರಿ ಲಘುನ ಮಕ್ಕೊಂಡ್ಬಿಡ್ತೀವ. ಹೆಂಗೋ ಇವತ್ತೇನೂ ಕೆಲಸ ಇಲ್ಲಲ್ಲ. ಸಂಜೆಗೆ ಲಘುನ ಅಡುಗೆ ಚಾಲೂ ಮಾಡಿದ್ವಿ ಅಂದ್ರೆ ಲಘುನ ಊಟ ಗೀಟ ಮಾಡಿ ಮುಗಿಸಿದ್ವಿ ಅಂದ್ರೆ ರಾತ್ರಿ ಲಘುನ ಮಕ್ಕೊಂಡ್ರೆ ಬೆಳಗ್ಗೆ ಲಘುನ ಎದ್ದು ಎಲ್ಲ ಅಡುಗೆ ಮಾಡಿಟ್ಕೊತೀವಿ ತಗೋರಿ. ಅಂದಂಗೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಒಂದು ಮಾಡ್ರಿವ. ಶೇಂಗಾ ಪುಡಿ ಇಲ್ಲಾರ್ದ ಊಟನ ಹೋಗವಲ್ದು. ನೀವು ಆ ಕೆಲಸದಾಗ ಬ್ಯುಸಿ ಇದ್ರಿ ಅಂತಂದು ನಾವು ಸುಮ್ಮನೆ ಆಗಿದ್ವಿ. ಶೇಂಗಾ ಪುಡಿ ಖಾಲಿ ಆಗಿತ್ತಲ್ಲ, ಒಂಥರ ಶೇಂಗಾ ಪುಡಿ ಮಾಡ್ಕೊರಿ, ನಾಳೆಗೆ ಬರ್ತೈತಿ ಹೊಲದಾಗ. ಸರಿ ತಗೋರಿ, ಅವು ಪುಡಿ ಏನೇನದಾವು ಅವನ್ನೆಲ್ಲ ಈಗ ಸಂಜೆಗೆ ಅಡುಗೆ ಮಾಡೋ ಮುಂದೆ ಮಾಡಿಟ್ಕೋತೀವಂತ. ಸರಿ ತಗೋರಿ, ನಾವು ಒಂದು ಸ್ವಲ್ಪ ಹೊಲ್ದಾಗ ಹೋಗಿ ಬರ್ತೀವಿ. ನಾಳೆ ಬಿತ್ತಾಕ ಒಂದು ಸ್ವಲ್ಪ ಆ ಕಡೆ ಎಲ್ಲ ಕಳೆ ಎಲ್ಲ ಬಂದಾವಲ್ಲ, ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಬರ್ತೀವಿ. ಹೊಲ್ದಾಗ ಹೋಗಿ ಬರ್ತೀವಿ ನಾವು, ಸರಿನಾ? ಆಯ್ತು ತಗೋರಿ, ಹೋಗಿ ಬರ್ರಿ.
ಸವಿ, ಇವತ್ತು ಸಂಜೆಗೆ ಒಂದು ತಟ್ಟಗೆ ರೊಟ್ಟಿನ ಜಾಸ್ತಿ ಮಾಡಿಟ್ಬಿಡ ನಾನು. ನಾಳೆ ಬೆಳಗ್ಗೆ ಎಷ್ಟು ಬೇಕಷ್ಟು ಬಿಸಿ ರೊಟ್ಟಿ ಮಾಡಿದ್ರಾತು. ಯಾಕಂದ್ರೆ ಮತ್ತು ಭಾಳ ಮಂದಿ ಹಾಕಿವಲ್ಲ, ಬೆಳಗ್ಗೆ ರೊಟ್ಟಿ ಬಡ್ಕೊತ ಕುಂತೀವಿ ಅಂದ್ರೆ ಮತ್ತು ಹೊತ್ತಾಗ್ಬಿಡ್ತೈತಿ. ಅದಕ್ಕೆ ಸಂಜೆಗೆ ಒಂದು ತಟ್ಟಗೆ ಜಾಸ್ತಿನ ಮಾಡಿಟ್ಬಿಡ ನಾನು. ಹ್ಞೂ, ಹಂಗೆ ಮಾಡಿದ್ರೆ ಆತಗೋ. ಯಾಕಂದ್ರೆ ಒಮ್ಮಕ್ಕ ನಾಳೆ ಬೆಳಗ್ಗೆಗೆ ಅಂದ್ರೆ ಭಾಳ ಆಕ್ಕೈತಿ, ಭಾಳ ಹೊತ್ತಾಗ್ಬಿಡ್ತೈತಿ. ಈಗ ಅಮ್ಮರಿಗೆ ಮತ್ತು ಮಾವರಿಗೆ ಅತ್ತೆಯರಿಗೆ ಇವರಿಗೆ ಎಲ್ಲ ತಿಂದ್ರೆ ಗೌರಿ ಮತ್ತು ಒಂದೊಂದು ರೊಟ್ಟಿ ಬಿಸಿ ತಿನ್ಬೋದು. ಇವ್ರ ಅಮ್ಮರಿಗೆ ಅತ್ತೆಯರಿಗೆ ಮಾವರಿಗೆ ಬಿಸಿ ರೊಟ್ಟಿನೇ ಬೇಕು. ಮಾವರು ಕಟ್ಟಗೆ ರೊಟ್ಟಿನ ಇಷ್ಟಪಡ್ತಾರೆ, ಅಮ್ಮರಿಗೆ ಅತ್ತೆಯರಿಗೆ ಬೇಕು ನೋಡಿ ಬಿಸಿ ಬಿಸಿ ರೊಟ್ಟಿ ಅಂದ್ರೆ. ಅದಕ್ಕೆ ಮಿಕ್ಕಿದ್ರೆ ಎಲ್ರಿಗೂ ಕಟ್ಟಗೆ ರೊಟ್ಟಿ ನಡಿತೈತಿ. ಇವತ್ತು ಸಂಜೆಗೆ ಕಟ್ಟಗೆ ರೊಟ್ಟಿ ಓಟು ಬಡ್ದಿಟ್ಬಿಡೋಣ. ನಾಳೆ ಬೆಳಗ್ಗೆ ಬೇಕಾದ್ರೆ ಒಂದು 10-12 ಬಿಸಿ ರೊಟ್ಟಿ ಮಾಡಿದ್ರಾತು. ಹ್ಞೂ, ಹೌದು, ಹಂಗೆ ಮಾಡ್ಬೇಕು. ಸರಿ, ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ. ಸಂಜೆಗೆ ಅಡುಗೆ ಲಘುನ ಚಲೋ ಮಾಡಿಬಿಡೋಣ. ಯಾಕಂದ್ರೆ ಮತ್ತು ಪುಡಿ ಗಿಡಿ ಎಲ್ಲ ಮನ್ಯಾಗ ಖಾಲಿ ಆಗೋವಲ್ಲ. ಮತ್ತು ಅವರು ಕೇಳಾರ ಶೇಂಗಾ ಪುಡಿ ಎಲ್ಲ ಮಾಡ್ಕೊರಿ ಅಂತಂದು. ಯಾವ್ಯಾವ ಪುಡಿ ಗಿಡಿ ಅದಾವು ಅವನ್ನ ಮಾಡ್ಕೊಂಡು ರೊಟ್ಟಿ ಗಿಟ್ಟಿ ಬಡ್ದಿಟ್ಟು ರಾತ್ರಿಗೆ ಏನು ಬೇಕಾದ ಅಡುಗೆ ಮಾಡ್ಕೊಂಡ್ರಾತು. ನಾಳೆ ಬೆಳಗ್ಗೆ ಏನಾರ ಅಡುಗೆಗೆ ತಯಾರಿ ಬೇಕಂದ್ರೆ ಒಂದು ತಟಗೆ ರಾತ್ರಿನೇ ಮಾಡಿಟ್ರಾತು. ಅಂದರೆ ಬೆಳಗ್ಗೆ ಲಘುನ ಎದ್ದು ಅಡುಗೆ ಮಾಡಿಬಿಡಕ್ಕೆ ಬರ್ತೈತಿ. ಸರಿ ತಗೋ, ಹಂಗೆ ಮಾಡೋಣ. ಏನು ಇಬ್ರದ್ದು ಮಾತುಕತೆ ಜೋರು ನಡೆದೈತಿ. ಅಯ್ಯೋ ಬರ್ರಿ ಅಮ್ಮಾರ, ಹಾಗೇನಿಲ್ರಿ. ನಿಮ್ಮ ಮೊಮ್ಮಕ್ಕಳು ನಾಳೆ ಹೊಲ್ದಾಗ ಹೋಗೋದೈತಲ್ಲ, ಅದಕ್ಕೆ ನಾಳೆಗೆ ಒಂದು ಸ್ವಲ್ಪ ತಟಗೆ ಲಘುನ ಅಡುಗೆ ಮಾಡ್ಕೊರಿ. ಲಘುನ ಬಿಟ್ರಾತು ಅಂತಂದ್ರೆ ಅದಕ್ಕೆ ನಾಳೆಗೆ ಏನು ಅಡುಗೆ ಮಾಡ್ಕೋಬೇಕು ಏನು ಅಂತ ಮಾತಾಡ್ಕೊಳಕ್ಕೆ ಕುಂತಿದ್ವಿ ನೋಡ್ರಿ. ಹೌದನ, ಚಲೋ ಆತು ಚಲೋ ಆತು. ನಾಳೆಗೆ ನಾನು ಬರ್ತೀನವ ಹೊಲ್ದಾಗ. ನನಗೂ ಮನೆಯಾಗಿದ್ದು ಬ್ಯಾಸರ ಬಿಟ್ಟೈತಿ. ಏನೋ ನೀವು ಇರ್ತೀರಲ್ಲ ಅಂತ ಮನೆಯಾಗಿರ್ತಿದ್ದೆ. ಇಲ್ಲಿ ನೀವು ಬಟ್ಟೆ ಹೊಲಿಯೋ ಕಡೆ ಅಡ್ಡಾಡ್ಕೊಂತಿರ್ತಿದ್ದೆ. ನಾಳೆ ನೀವು ಹೊಲ್ದಾಗ ಹೊಂಟಿರಿ, ಅದಕ್ಕೆ ನಾನು ಬರ್ತೀನಿ. ಹಂಗೆ ಆ ಕವ್ವಿನೂ ಕರ್ಕೊಂಡು ಹೋಗೋಣ ನಾಳೆಗೆ. ಅಮ್ಮಾರ ಬರ್ತಾಳನ್ರಿ ಆಕಿ ಕವಿತಾ? ಬರಲಿಲ್ಲ ಅಂದರೆ ಬಿಡೋರು ಯಾರು? ಅಕ್ಕಿನೂ ಹೇಳ್ಕೊಂಡು ಹೋಗೋದ ನಾಳೆಗೆ. ಅಮ್ಮಾರ, ನಿಮ್ಮ ಹತ್ರ ಆ ಕವಿತಂದ ವಿಷಯವಾಗಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು ರೀ. ಏನರವ ಅದು? ಮತ್ತೇನು ಮಾಡಾರ ಅವ್ರು ಗಂಡ ಹೆಂಡತಿ ಇಬ್ಬರು? ಅವರಂತೂ ನೆಟ್ಟಿಗಿದ್ದಿದ್ದ ನೋಡಿಲ್ಲ ನಾನಂತ. ಏನಾರ ಒಂದು ಮಾಡ್ತಾನೆ ಇರ್ತಾರೆ. ಯಾಕೆ ಮತ್ತೇನು ಮಾಡಿದ್ರು ಅವರು ಏನು ಮಾಡಾರಂದ್ರೆ ಅಮ್ಮಾರ, ಅದನ್ನು ಈಗ ನಿಮ್ಮ ಹತ್ರ ಹೆಂಗೆ ಹೇಳಬೇಕು ಗೊತ್ತಾಗವಲ್ದು. ಈಗ ನಾವೇನು ಹೇಳಿದ ಮೇಲೆ ನೀವು ಒಮ್ಮೆಗೆ ಸಿಟಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಇದನ್ನು ಹೆಂಗೆ ಬಗೆಹರಿಸ್ಬೇಕಂದ್ರೆ ಒಂಥರ ಬೆಣ್ಣೆಯಿಂದ ಕೂದಲು ತೆಗ್ದಂಗೆ ಅಂತಾರಲ್ರಿ, ಹಂಗೆ ಅಷ್ಟು ಸೂಕ್ಷ್ಮವಾಗಿ ಇದನ್ನ ಸಮಸ್ಯೆನ ನಾವು ಬಗೆಹರಿಸ್ಬೇಕು. ಹೌದಾ? ಸರಿ, ಅದು ಏನಂತ ಹೇಳ್ರವ. ಅಮ್ಮಾರ, ರಾಜು ಅವರಿಗೆ ವಾಪಸ್ ಗೌರ್ಮೆಂಟ್ ನೌಕರಿ ಬಂದಿಲ್ಲಂತ್ರಿ. ಸುಳ್ಳು ಹೇಳಾರಿ ನಮ್ಮ ಮುಂದೆ. ಅವರಿಗೆ ಯಾವ ನೌಕರಿನೂ ಬಂದಿಲ್ಲ, ಏನೂ ಇಲ್ಲ. ಸುಳ್ಳ ಬೆಳಗ್ಗೆ ಹೋಗಿ ಸಂಜೆಗೆ ಬರ್ತಾರೆ ಮನೆಗೆ. ಅದು ಎಲ್ಲಿ ಹೋಗ್ತಾರೋ ಏನೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಮಾತ್ರ ಯಾವ ನೌಕರಿನೂ ಬಂದಿಲ್ಲ, ಏನೂ ಬಂದಿಲ್ಲ. ಲಲಿತಾ, ಸವಿತಾ, ಏನು ಹೇಳಾಕುಂತೀರಿ ನೀವು? ಹ್ಞೂ ರೀ ಅಮ್ಮಾರ, ಮೊನ್ನೆ ಸರಿತಾ ಈ ವಿಷಯವಾಗಿನ ಮಾತಾಡಕ್ಕಂತ ಬಂದಿದ್ದು. ಏನೋ ರಾಜು ಅವರಿಗೆ ಗೌರ್ಮೆಂಟ್ ನೌಕರಿ ಸಿಕ್ಕಿಲ್ಲಂತ್ರಿ. ಮನ್ಯಾಗ ಎಲ್ಲರ ಮುಂದೆ ಸುಳ್ಳು ಹೇಳಾರ ನೋಡ್ರಿ. ಅಲ್ಲ, ಇಷ್ಟರ ಕೊಬ್ಬಿರ್ಬೇಡ. ಇಬ್ಬರು ಗಂಡ ಹೆಂಡತಿ ಮನ್ಯಾಗ ಎಲ್ಲರ ಮುಂದೆ ಸುಳ್ಳು ಹೇಳಾರಲ್ಲ, ಈಗ ಹೋಗಿ ಹರೆ ಬಡಿ ತಿಂತಾಡಿ ಅವರಿಬ್ರು. ಅಮ್ಮಾರ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಮೊನ್ನೆ ನೋಡಿದ್ರಿಲ್ಲ, ಆಕಿ ಏನೇನು ಮುಚ್ಚಿಟ್ಟು ಮದುವೆ ಮಾಡಿದ್ರು ಅಂತಂದು ಮನ್ಯಾಗ ಎಲ್ಲರ ಮುಂದೆ ಹೇಳಿದ್ರು ಏನೂ ಆಗಲಿಲ್ಲ. ರಾಜು ಅವ್ರಿಗೆ ಹೇಳಿದ್ರು, ರಾಜು ಅವರು ಏನೂ ಹೇಳಲಿಲ್ಲಪ್ಪ. ಅವ್ರು ಆರಾಮಾಗಿನ ಕೂಲಾಗಿನ ಇದ್ರಪ್ಪ. ಅಂಥ ದೊಡ್ಡ ವಿಷಯನ ಅವ್ರು ಅಷ್ಟು ಈಸಿಯಾಗಿ ಮನ್ಯಾಗ ಎಲ್ಲರ ಮುಂದೆ ಪ್ಲೇಟ್ ಹೊಳಸ್ದಂಗೆ ಹೊಳಸಾಕಿ ಎಲ್ಲರೂ ಬಾಯಿ ಮುಚ್ಚಿಸ್ಬಿಟ್ರು. ಇನ್ನು ಇದನ್ನೇ ಹೇಳಿದ್ವಿ ಅಂದ್ರೆ ಇದಕ್ಕೂ ಒಂದು ಏನಾರು ಹೇಳಿ ಏನಾರು ಮಾಡಿ ಎಲ್ಲರೂ ಬಾಯಿ ಮುಚ್ಚಿಸ್ಬಿಡ್ತಾರೆ ಮನ್ಯಾಗ. ಹ್ಞೂ ರೀ ಅಮ್ಮಾರ, ಅವ್ರ ಹತ್ರ ಏನಾರು ಸಮಸ್ಯೆ ಬಂದರೆ ಅದನ್ನು ಹೆಂಗೆ ತಿರಿವಿ ಹಾಕಬೇಕು, ಮನೆಯಾಗಿರೋರಿಗೆ ಎಲ್ಲ ಹೆಂಗೆ ಮೋಸ ಮಾಡಬೇಕು ಅನ್ನೋದು ಭಾರಿ ಚಂದ ಗೊತ್ತೈತ್ರಿ. ಅದಕ್ಕೆ ಈ ಸಲ ನಮಗೆಲ್ಲ ವಿಷಯ ಗೊತ್ತಿದ್ರೂ ಅವ್ರ ಮುಂದೆ ಏನೂ ಗೊತ್ತಿಲ್ಲ ಅನ್ನೋರಂಗೆ ನಾಟಕ ಮಾಡ್ಬೇಕ್ರಿ ನಾವು. ಅಲ್ರವ, ಏನು ಹೇಳಾಕುಂತೀರಿ ನೀವು? ಅಲ್ಲ, ಇಷ್ಟೆಲ್ಲ ವಿಷಯ ಗೊತ್ತಿದ್ರು ರಕ್ತ ಕುದಿಯಾಕುಂತೈತಿ ನನಗೆ. ನೀವು ನೋಡಿದ್ರೆ ಸುಮ್ಮನೆ ಇರಂತ ಹೇಳಾಕುಂತೀರಲ್ಲ. ಅಮ್ಮರ, ನೀವು ಸದ್ಯಕ್ಕೆ ಸುಮ್ಮನೆ ರೀ. ಇದಕ್ಕೆ ನಾನೊಂದು ಪ್ಲ್ಯಾನ್ ಮಾಡೀನಿ. ಅದು ಇಲ್ಲಿ ಮಾತಾಡಿದ್ರೆ ಸರಿ ಅನ್ಸಂಗಿಲ್ಲ. ನಾಳೆ ಹೆಂಗೋ ಹೊಲ್ದಾಗ ಹೋಕ್ಕಿವಲ್ಲ, ಹೊಲ್ದಾಗ ಮಾತಾಡೋಣ ಅಂತ. ಯಾಕಂದ್ರೆ ಈ ಮನ್ಯಾಗ ಗೋಡಿಗೆ ಕಿವಿ ಅದಾವೆ. ಯಾರ್ದಾರು ಒಬ್ರಿಗೆ ಕಿವಿಗೆ ಬಿತ್ತಂದ್ರೆ ಮತ್ತು ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ನಾವೊಂದು ಮಸ್ತ್ ಪ್ಲ್ಯಾನ್ ಮಾಡೀನಿ ರೀ. ಅದನ್ನು ನಾಳೆ ಹೊಲ್ದಾಗ ಹೇಳ್ತೀನಂತ. ಅಲ್ಲಿವರೆಗೂ ದಯವಿಟ್ಟು ನೀವು ಸುಮ್ಮನೆ ರೀ. ಆದ್ರೆ ಒಂದು ಮಾತು. ಏನವ? ಆಕಿ ಕವಿತಾನು ನಾಳೆ ಹೆಂಗಾರ ಮಾಡಿ ಹೊಲ್ದಾಗ ಕರ್ಕೊಂಬರ್ಬೇಕು ನೋಡ್ರಿ. ಆಕಿನ ಹೊಲ್ದಾಗ ಹೆಂಗೆ ರುಬ್ಬಿಸ್ಬೇಕಂದ್ರೆ ಮೈ ಬೆವ್ರು ಎಲ್ಲ ಕಿತ್ಕೊಂಡು ಬಂದಿರ್ಬೇಕು. ಮೈಯಾಗಿರೋ ಕೊಬ್ಬೆಲ್ಲ ಕರ್ಗೋಬೇಕು. ನಮ್ಮನೆ ರುಬ್ಬಿಸ್ಬೇಕ್ರಿ ಅಮ್ಮಾರ. ಅದಕ್ಕೆ ನಾಳೆ ಆಕಿ ಎಲ್ಲೂ ಹೊರಗಡೆ ಹೋಗ್ಲಾರ್ದಂಗೆ ಆಕಿನ ಹೊಲ್ದಾಗ ಕರ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ಇಲ್ಲಾಂದ್ರೆ ನಾಟಕ ಮಾಡಿ ನಾನು ಅಲ್ಲೋಕಿನಿ ಇಲ್ಲೋಕಿನಿ ಅಂತಾಳೆ. ಅದಕ್ಕೆ ನೀವ ಹೆಂಗಾರ ಮಾಡಿ ಆಕಿನ ನಾಳೆ ಹೊಲ್ದಾಗ ಕರ್ಕೊಂಡು ಹೋಗಂಗೆ ಮಾಡ್ಬೇಕು. ಸರಿನಾ?
ಹ್ಞೂ ರೀ ಅಮ್ಮರ ನಾವು ಹೇಳಿದ್ರೆ ನಮ್ಮ ಮೇಲೆ ಒಮ್ಮಿಗೆ ಜಗಳಕ್ಕೆ ಬಂದ್ಬಿಡ್ತಾವೆ. ಅವಾಗ ಮತ್ತೆ ಮಾವರು ಅತ್ತೆಯರೆಲ್ಲ ಸುಮ್ಮನೆ ಎದ್ಬಿಡ್ರವ ಅವ್ರಿಗೆ ಆಕೆಗೆ ಎದಕ್ಕೆ ತಡೋತೀರಿ ಹಂಗೆ ಹಿಂಗೆ ಅಂತಾರೆ. ಅದಕ್ಕೆ ನೀವು ಹೇಳಿದ್ರಿ ಅಂದ್ರೆ ಮನ್ಯಾಗ ಯಾರು ಏನೂ ಅನ್ನಂಗಿಲ್ಲ, ಯಾಕಂದ್ರೆ ಮನ್ಯಾಗ ಹಿರಿಯರು ನೀವು ಅಲ್ಲ. ಅದಕ್ಕೆ ರೀ ಆಕೆನ ನಾಳೆ ಹೊಲ್ದಾಗ ಬರೋಂಗೆ ಹೆಂಗಾರ ಮಾಡ್ತೀರಾ? ಸರಿ ತಗೋರಿ, ಅದನ್ನೆಲ್ಲ ನಾನು ನೋಡ್ಕೋತೀನಂತ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮಾಡ್ತೀನಿ ಆಕೆಗೆ ನಾಳೆ ಹೆಂಗೆ ರುಬ್ಬಿಸ್ತೀನಂದ್ರೆ ಹೊಲ್ದಾಗ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನೆನಪಾಗಿರ್ಬೇಕು, ಹಂಗೆ ಮಾಡ್ತೀನಿ ಆಕೆಗೆ. ನೀವು ಅಷ್ಟು ಮಾಡ್ರಿ ಮರ, ಮುಂದೆ ಏನು ಮಾಡಬೇಕು ಏನು ಅಂತಂದು ನಾಳೆ ನಾನು ನಿಮ್ಗೆ ಹೇಳ್ತೀನಂತ ಹೊಲ್ದಾಗ. ಸರಿ ಆಯಿತು.